ಹೆಸರು ರಮ್ಯಾ. ನಾನು ಕಡೂರಿಂದ ಬಂದಿರೋದು. ಅಶ್ವಿನಿ ಮೇಕಓವರ್ ಅಕಾಡೆಮಿನ ನಾನು ಚೂಸ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ತಾ ಇದ್ದೆ ನಾನು ವೀಡಿಯೋಸ್ನೆಲ್ಲ. ಸಿನ್ಸ್ 4 to 5 ಇಯರ್ಸಿಂದಲೂ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 25+ ಡೇಸ್ ಕೋರ್ಸ್ನ ತೊಗೊಂಡಿರೋದು. ಅದೇ ಕೆಲವರು ಹೇಳ್ತಾರೆ 25 ಡೇಸ್ಗೆ ಆಗುತ್ತಾ, ಕವರ್ ಮಾಡ್ತಾರಾ ಕ್ಲಾಸಸ್? ನಾನು ಸಿಕ್ಕಾಬಟ್ಟೆ ಡೌಟಿಂದಲೇ ನಾನು ಸೇರಿಕೊಂಡಿದ್ದು. ಕ್ಲಾಸಿಗೆ ಬಂದಾಗ ಗೊತ್ತಾಯಿತು ಅವ್ರು ಅಟೆನ್ಷನ್ ಮಾಡೋದು, ನಮ್ಮನ್ನ ನೀಟಾಗಿ ಗೈಡ್ ಮಾಡೋದು, ಟೀಚ್ ಮಾಡೋದು, ಇಂಡಿವಿಜುವಲ್ ಆಗಿ ಬಂದುಬಿಟ್ಟು ಹೇಳ್ಕೊಡೋದು, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಯಾವುದೇ ಪಾರ್ಶಿಯಾಲಿಟಿ ಇಲ್ಲದೆ, ಯಾವುದೇ ಅವ್ರ ಮನಸ್ಸಲ್ಲಿ ಏನು ಇಟ್ಕೊಳ್ದೇನೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಇಂಡಿವಿಜುವಲ್ ಆಗಿ ಬಂದು ಹೇಳ್ಕೊಟ್ಟಿದ್ದಾರೆ, ಎನ್ಕರೇಜ್ ಮಾಡಿದ್ದಾರೆ, ಎಲ್ಲ ಅದೇನೋ ಮೋಟಿವೇಟ್ ಮಾಡ್ತಾರೆ. ಆ್ಯಸ್ ಎ ಫ್ರೆಂಡ್ ಆಗಿ, ಮೆಂಟರ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹೇರ್ ಸ್ಟೈಲ್ ಕ್ಲಾಸಲ್ಲಿ ನನಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿತ್ತು. ನನಗೆ ಅಂದರೆ ನನ್ನ ಕಾನ್ಸಂಟ್ರೇಷನ್ ಎಲ್ಲೋ ಏನೋ ಫಾರೆವರ್ ಏನೋ ಆಗಿತ್ತು. ಸೊ ಮ್ಯಾಮ್ ಅದನ್ನು ತುಂಬ ಚೆನ್ನಾಗಿ ಒಳ್ಳೆ ವೇಯಲ್ಲಿ ತೊಗೊಂಡೋದ್ರು. ನನಗೆ ತುಂಬ ಚೆನ್ನಾಗಿ ಇಲ್ಲ ನೀವು ಮಾಡ್ತೀರಾ ಅಂತ ತುಂಬ ಹುರಿದುಂಬಿಸಿದ್ರು. ತುಂಬ ಚೆನ್ನಾಗಿ ಮಾಡಿದೆ. ಅದಾದಮೇಲೆ ಮಾರನೇ ದಿನವೇ ಮತ್ತೆ ಸೇಮ್ ಕ್ಲಾಸಸ್ನ ನಾನು ತುಂಬ ಚೆನ್ನಾಗಿ ಅದನ್ನು ಮುಗಿಸ್ಕೊಂಡೆ ನಾನು. ಆ್ಯಂಡ್ ಮೇಕಪ್ ಅಂತ ಬಂದಾಗ ಏನಾರು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ಅದನ್ನು ಒರೆಸಿನೋ ಇಲ್ಲ ರಿಮೂವ್ ಮಾಡಿನೋ ತೆಗ್ಸಿನೋ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇಲ್ಲ ಹೀಗೆ ಮಾಡಿ, ಮಾಡ್ತೀರಾ, ಎಷ್ಟೋ ಸರಿ ಗದರಿದ್ದು ಉಂಟು, ಏನಕ್ಕೆ ಮಾಡ್ತಿಲ್ಲ, ಯಾಕೆ ಮಾಡ್ತಿಲ್ಲ ನೀವು ಅಂತ. ಇದನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಒಂದೇ ಥರ ಕ್ಯಾರಿ ಫಾರ್ವರ್ಡ್ ಆಗ್ತಾಯಿದ್ರು ಮ್ಯಾಮು. ಸ್ಯಾರಿ ಕ್ಲಾಸ್ ಅಂತ ಬಂದಾಗ 2 ಡೇಸ್ ಸ್ಯಾರಿ ಕ್ಲಾಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕ್ಲಾಸಸ್ನ ತೊಗೊಂಡಿದ್ದಾರೆ. ಹೇಗೆ ಕ್ಲೈಂಟ್ಸ್ನೆಲ್ಲ ಹೇಗೆ ಮಾತಾಡಬೇಕು, ಪ್ರತಿಯೊಬ್ಬರ ಹತ್ರ ಈ ಫೀಲ್ಡಲ್ಲಿ ಹೇಗೆ ಸರ್ವೈವ್ ಆಗಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಶ್ವಿನಿ ಮೇಕಓವರ್ನ ಯಾವುದೇ ಡೌಟ್ ಇಲ್ಲದೆ, ಯಾವುದೇ ಮನಸ್ಸಲ್ಲಿ ಏನು ಇಟ್ಕೊಳ್ದೆ ನೀವು ಆರಾಮಾಗಿ ಚೂಸ್ ಮಾಡ್ಕೋಬೋದು. ನನ್ನ ಪ್ರಕಾರ ಶಿವಮೊಗ್ಗದಲ್ಲಿ ಬೆಸ್ಟ್ ಅಕಾಡೆಮಿ ಅಂದರೆ ಅಶ್ವಿನೀಸ್ ಮೇಕಓವರ್ ಅಕಾಡೆಮಿ. ಪ್ಲೀಸ್ ಯಾವುದೇ ಇದ್ರಿಲ್ಲದೆ ದಯವಿಟ್ಟು ಬಂದು ಜಾಯ್ನ್ ಆಗಿ. ತುಂಬ ಚೆನ್ನಾಗಿದೆ. ಟೀಚಿಂಗ್ ಆಗಲಿ, ಅವ್ರು ಗೈಡ್ ಮಾಡೋದಾಗಲಿ, ಅವ್ರು ಎನ್ಕರೇಜ್ ಮಾಡೋದಾಗಲಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನಗೊಂದು ಕಾನ್ಫಿಡೆನ್ಸ್ ಇದೆ, ಈಗ ನಾನು ಮಾಡಬಹುದು, ನಾನು ಮಾಡಬಲ್ಲೆ. ಒಂದು ಹೇರ್ ಸ್ಟೈಲ್, ಮೇಕಪ್, ಸ್ಯಾರಿನ ತುಂಬ ಡೌಟ್ಸ್ ಇಲ್ಲದೆ ತುಂಬ ಚೆನ್ನಾಗಿ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.